ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿನಾಯಕ್ ಬ್ಲಾಗ್ಸ್. ಏನ್ಮಾ ಗೈಸ್, ಆ್ಯಕ್ಚುಲಿ ಇದು ಥಿಂಗ್ ಏನಂದರೆ, ಇವಾಗ ನಾನು ಹೋಗ್ತಿದ್ದೀನಿ ಕಟಿಂಗ್ ಮಾಡ್ಸೋಕ್ಕೆ. ಸಿಕ್ಕಾಪಟ್ಟೆ ಕೂದಲು ಬೆಳೆದಿಲ್ಲ, ಬಟ್ ಆದರೂ ಕೂಡ ಜಾಸ್ತಿ ಬೆಳೆದ್ರೆ ಏರ್ ಫಾಲ್ಸ್ ಆಗುತ್ತೆ ಗೈಸ್. ಅದೊಂದು ರೀಸನ್ಗೆ ಗೈಸ್ ಇವಾಗ ಕಟ್ ಮಾಡಿಸಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಏರ್ ಕಟ್ ಮಾಡ್ಸೋಕ್ಕೆ ಕೂದಲಿರಲ್ಲ ಗೈಸ್. ಸೊ ಅದೊಂದು ರೀಸನ್ಗೆ ಏರ್ ಕಟ್ ಮಾಡಿಸಿ ಶಾರ್ಟ್ ಆಗಿದ್ದರೆ ಸ್ಕಾಲ್ಪ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೂದಲನ್ನ ಹಿಡಿದಿಟ್ಕೊಳುತ್ತೆ. ಉದ್ದ ಆದರೆ ಗ್ರಿಪ್ ಲಾಸ್ ಆಗಿ ಎಲ್ಲ ಉದುರೋಗುತ್ತೆ, ಭಾರ ಆಗುತ್ತೆ, ಕೂದಲು ಭಾರ ಆಗಿ ಕೂದಲು ಉದುರೋಗುತ್ತೆ. ಎಲ್ಲಿಗೆ ಮಮ್ಮ ರೆಡಿ ಆಗಿದ್ರಾ? ಎಲ್ಲಿಗೆ ಮಮ್ಮ? ಟೆಂಪಲ್ಗೆ ಅಲ್ಲ, ಇವಾಗ ಎಲ್ಲಿಗೆ ಹೋಯ್ತಿದ್ದೀರಾ? ರೆಡಿಯಾಗಿ ಫ್ರೆಂಡ್ ಮನೆಗೆ. ಬೆಸ್ಟ್ ಫ್ರೆಂಡ್ ಮಮ್ಮ? ಅವ್ರ ಹೆಸರು ಯಾಕೆ? ಹೆಸರು ದೃಷ್ಟಿ ಆಯ್ತದೆ ಅಂತನಾ? ಹೆಸರು ದೃಷ್ಟಿ ಆಯ್ತದ ಮಮ್ಮ? ನಮ್ಮಂಥವ್ರು ಕಣ್ಣಾಗ್ತಾರ? ಆಯ್ತು, ಹೋಗಿ ಕೊಡ್ರಿ ಆಯ್ತಾಗಿ. ಗೈಸ್ ಈಗ ಹೋಗ್ತಿದ್ದೀನಿ ಕಟಿಂಗ್ ಮಾಡಿಸ್ಕೊಂಬರೋಕ್ಕೆ. ಹಂಗೆ ನಮ್ಮಮ್ಮ ಬೆಸ್ಟ್ ಫ್ರೆಂಡ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಂಗೆ ಹೌದು ಬರ್ತಾ ಹಂಗೆ ಕರ್ಕೊಬರ್ಬೇಕಾ, ಇಲ್ಲಾಂದರೆ ಬೋನ್ ಬಿಡ್ತಾನ? ಕರ್ಕೊಂಡೋಗಿ ಬಿಡೋದು ಮಾತ್ರ ನನ್ನ ಜವಾಬ್ದಾರಿ, ನನ್ನ ಕೆಲಸ. ಆಮೇಲೆ ಅಮ್ಮನೇ ಬರ್ತಾರೆ. ಸೇವಾಗ ಬಂದಿಲ್ಲ ಇಲ್ವಾ ಅಂತ ವಿಚಾರಿಸ್ಕೊಳ್ಳೋದು ನನ್ನ ಜವಾಬ್ದಾರಿ, ನನ್ನ ಕೆಲಸ ಅಲ್ಲ ಮಮ್ಮ? ಯಾ ಎಲ್ಲ ಕಡೆ ಸಿಕ್ಕಾಪಡೆ ಫುಲ್ಲು ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ವಯಸ್ಸು. ಎಲ್ಲರಿಗೂ ಲೈಫ್ ಮೇಲೆ ಫುಲ್ ಸಿಕ್ಕಾಪಡೆ ಸೀರಿಯಸ್ನೆಸ್ ಮಾಡ್ಬಿಟ್ಟಿದೆ ಅಲ್ಲ ಅಮ್ಮ? ಹಾಕ್ಸಂಬಿಡ್ರಿ. ನಮ್ಮಮ್ಮ ಅವ್ರ ಬೆಸ್ಟ್ ಫ್ರೆಂಡ್ ಮನೆ ಹತ್ರ ಬಿಟ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಗೈಸ್. ಅಂತೆ ಹಾಂ ಹಾಯ್ ಅಂತೆ, ಈಗ ಕಟಿಂಗ್ ಮಾಡಿಸ್ಕೊಂಬಿಡ್ತೀನಿ. ಹಾಂ ಕಟಿಂಗ್ ಮಾಡಿಸ್ಕೊಳ್ತೀನಿ. ಹಾಂ ಯಾರು ಓದಿ ಕೊಟ್ಬಿಡಿ ಅಂತೆ ಪಾಪ. ಆಗಲ್ಲ ಮತ್ತೆ, ಹೌದಂತೆ ಗೈಸ್. ನಾನು ಫೈನಲಿ ಬಂದೆ. ನಾನು ರೆಗ್ಯುಲರಾಗಿ ಕಟಿಂಗ್ ಮಾಡಿಸ್ಕೊಳಂಥ ಜಾಗಕ್ಕೆ. ನಾನು ಆಲ್ಮೋಸ್ಟ್ ಆಲ್ 2 ಇಯರ್ಸಿಂದ ಒಂದೇ ಜಾಗದಲ್ಲ ಗೈಸ್ ಕಟಿಂಗ್ ಮಾಡಿಸೋದು. ಬಿಕಾಸ್ ಸೆಟ್ ಆಗ್ಬಿಟ್ಟಿದೆ ಇವ್ರ ಹತ್ರ. ಕ್ಲೀನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಿಮಗೆ ಚೆನ್ನಾಗಿ ಕಾಣಿಸ್ತಾರೆ, ಖುಷಿ ಆಗುತ್ತೆ ಇವ್ರ ಹತ್ರ ಬಂದಾಗ. ಸೊ ಇದೇ ರೆಗ್ಯುಲರಾಗಿ ಇವ್ರ ಹತ್ರ ಬರೋದು ಕ್ಲಾಸಿಕ್. ನಾ ಆರಾಮ? ನೀವು ಮಚ್ಚ ಆರಾಮನಾ? ನಾನು ಆರಾಮ. ನೀನು ಆಯ್ತು, ಬ್ಲಾಗ್ ಮಾಡ್ಕೊಂಡೆ ಬಂದಪ್ಪ. ನನ್ನ ಸ್ಕೂಲ್ ಫ್ರೆಂಡು ಆಯ್ತು. ಹಾಂ ನಾನೇ ಮಾಡ್ಕೊತೀನಿ ಮಚ್ಚ, ನಾನೇ ಮಾಡ್ಕೊಂತೀನಿ ಎಡಿಟರ್. ಮದುವೆನೇ ಆಗಲ್ಲ, ಮದುವೆ ಆಗ್ಬೇಕಾ ಬೇಡವಾ ಅಂತ ಮದುವೆ ಆಗಿರೋನ ಕೇಳಬೇಕು. ಅಣ್ಣ ನೀ ಖುಷಿಯಾಗಿದ್ಯಣ್ಣ ಮದುವೆ ಆದಮೇಲೆ? ಅಣ್ಣ ಕ್ಯಾಮ್ರಾ ಒಂದು ಸುಳ್ಳು ಹೇಳ್ತಾ ಇದೆಯಾ ಅಂದರೆ ರೆಸ್ಪಾನ್ಸಿಬಿಲಿಟೀಸು ಅದು ಇದು ಸಿಕ್ಕಾಪಟ್ಟೆ ತಲೆನೋವುಗಳು ಜಾಸ್ತಿ ಅಲ್ವಣ್ಣ ಮದುವೆ ಆಗಿಲ್ಲ ಅಂದರೆ ನೋಡು. ಹಾಂ ಹಾಂ ಥ್ಯಾಂಕ್ಸ್ ನಾ ಹೊಸ್ತಾನ ಬೈ. ಗೈಸ್ ಫೈನಲಿ ಕಟಿಂಗ್ ಮಾಡಿಸ್ಕೊಂಡಿದ್ದಾಯಿತು. ನಮ್ಮ ಕಟಿಂಗಲ್ಲಿ ಎಲ್ಲಿ ಬರುತ್ತೆ ಅಂದರೆ ಕರೇಳಿ ಕ್ರಾಸ್ ಲೆಫ್ಟಲ್ಲೇ ಬೇಕ್ರಿ ಪಕ್ಕದಲ್ಲಿ ಅಪ್ಪರ್ ಸೈಡಲ್ಲಿ ಬರುತ್ತೆ ಗೈಸ್. ದೇವರನೇ ನಿಮ್ಗೆ ಇಷ್ಟ ಆಗೋ ಥರ 100% ಕಟಿಂಗ್ ಮಾಡ್ತಾರೆ. ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮಾಡೋ ಕಟಿಂಗ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವ್ರ ಹತ್ರ ಮಾಡಿಸಿದ್ಮೇಲೆ ನಾನು ಬೇರೆಯವ್ರ ಹತ್ರ ಒಂದು ಟೈಮೇನೋ ಅನಿವಾರ್ಯಕ್ಕಾಗಿ ಮಾಡಿಸ್ಬೇಕಾಗುವಂಥ ಪರಿಸ್ಥಿತಿ ಬಂತು. ಮಾಡಿಸ್ದೆ ಲಿಟ್ರಲಿ ಬೇಗ ಯಾವಾಗ ಕೂದಲು ಬೆಳೆಯುತ್ತೋ ಮತ್ತೆ ಇವ್ರ ಹತ್ರ ಬಂದು ಮಾಡಿಸ್ಬೇಕು ಅನ್ನೋ ಥರ ಫೀಲ್ ಬಂತು ನನಗೆ.
ಚೆನ್ನಾಗಿ ಮಾಡ್ತಾರೆ ಗೈಸ್. ಹಾಂ, ನಮ್ಮ ಗಾಡಿ ಇಲ್ಲಿದೆ. ಗಾಡಿ ಎತ್ಕೊಂಡು ಮನೆ ಕಡೆ ರಯ್ಯ. ಸ್ಯಾಟರ್ಡೆ ಆಗ್ಬಿಟ್ರೆ ಲೈಕ್ ಯಾವ ಥರ ಇಶ್ಯೂಸ್ ಅಂದರೆ ಬೆಳಿಗ್ಗೆ ಈ ಟಾನಿಕ್ ಹಾಕೋಣವ್ರಿಗೆ ಹಗ್ಲೊತ್ತು ಈವ್ನಿಂಗು ಮಧ್ಯಾಹ್ನ ಏನು ಇರಲ್ಲ. ಅದು ಬೇರೆ ಇವತ್ತು ಆಗಸ್ಟ್ 15 ಶನಿವಾರ ಬೇರೆ. ಟಾನಿಕ್ ಹಾಕೊಂಡು ಬೆಳಿಗ್ಗೆ ತುರಾಡ್ಕೊಂಡು ಬರ್ತಾರೆ ನಂದಿ ಹಿಲ್ಸ್ಗೆ. ನಾನು ಬ್ಯಾಕ್ ಸೈಡ್ ಕಾಣಿಸ್ತಿದೆ ಅಲ್ವಾ, ಅದೇ ನಂದಿ ಹಿಲ್ಸ್. ಮೇಬಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಬೇಡವಾ ಕರ್ಕೊಂಡು ಹೋಗೋದು ಆಂಟಿ ಕಟಿಂಗ್ ಮಾಡಿಸಿದ್ದೀನಿ ಅಂತೆ. ಹಾಂ ಹೇಳು ಹೇಳಮ್ಮ. ನಮ್ಮಮ್ಮ ಬೆಸ್ಟ್ ಫ್ರೆಂಡು ನಮ್ಮ ಆಂಟಿ. ನೀವು ನನ್ನ ವ್ಲಾಗ್ನ ನೋಡ್ತಾ ಇಲ್ವಾ? ಪಕ್ಕ ಯೂಟ್ಯೂಬ್ లింక్ కల్సుకుంటా డైలీ అంటే యూట్యూబ్ అది వాట్ రాట్లేదు. రీల్స్ వస్తాయి రీల్స్ లో చూస్తే ఫస్ట్ చూస్తా ఉంటుంది యూట్యూబ్. ఇప్పుడు యూట్యూబ్ వస్తాంది లింక్ కల్సుకుంటా ఆంటీగా లింక్ ఓపెన్ ಮಾಡ್ಬಿಡು. నాది యూట్యూబ్ వర్క్ అవ్వట్లేదు కదా. అవును కదా. అవునా ఏమైంది యూట్యూబ్? ఏమా ఎంత మందికి ఇచ్చినా చేసేకి ఎవరికి రాలేదు నా నామ. ఇప్పుడు ఫోన్ ఎక్కడ ఉంది? ఫోన్ గీజే ఓపెన్ అయ్యాడు. వీడియో ఉందా? నేను ఒకసారి చెక్ చేస్తాను. ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್ಸ್. ಸಿರಿ ನೆಕ್ಸ್ಟ್ ನಮ್ಮ ಬ್ಲಾಗ್ಸ್ ಎಲ್ಲ ಊಟ ಮಾಡಿ ಆರಾಮ್ ಮಲ್ಕೊಳ್ಳಿ.